ಪತ್ರಿಕಾಗೋಷ್ಠಿಯ ವಿಚಾರ ಏನಂತಂದ್ರೆ, ಪ್ರತ್ಯೇಕವಾಗಿ ಆಯಾಯ ಮಾಜಿ ಶಾಸಕರ ಅಭಿಪ್ರಾಯವನ್ನು ನಾಯಕರು ವ್ಯಕ್ತಪಡಿಸ್ತಾರೆ. ಒಟ್ಟಾರೆಯಾಗಿ ನಿನ್ನೆ ಜಿಲ್ಲೆಯ ಕೆಲವು ಮಾಜಿ ಶಾಸಕರು, ನಮ್ಮ ಜನಮೆಚ್ಚಿನ ನಾಯಕರು, ಉಸ್ತುವಾರಿ ಸಚಿವರು ಆದ ನಮ್ಮ ಚಲುವರಾಯಸ್ವಾಮಿ ಬಗ್ಗೆ ಮತ್ತೆ ನಮ್ಮ ಶಾಸಕರ ಬಗ್ಗೆ ಕೆಲವೊಂದು ವಿಚಾರದಲ್ಲಿ ಕಪೋಲ ಕಲ್ಪಿತ ಅಭಿಪ್ರಾಯವನ್ನು, ಸುಳ್ಳು ಅಭಿಪ್ರಾಯವನ್ನು ತಮ್ಮ ಮೂಲಕ ಜಿಲ್ಲೆ ಜನತೆಗೆ ಕೇಳ್ತಕ್ಕಂಥ ಪ್ರಯತ್ನ ಮಾಡಿದ್ದಾರೆ. ಮೊದಲಿಗೆ ನಿನ್ನೆಯ ಪತ್ರಿಕಾಗೋಷ್ಠಿಯಲ್ಲಿ ವ್ಯಕ್ತಪಡಿಸಿರ್ತಕ್ಕಂಥ ಯಾವೂ ಕೂಡ ಸತ್ಯಕ್ಕೆ ದೂರವಾದ ಮಾಹಿತಿಗಳಾಗಿ ಅದನ್ನ ನಾವೆಲ್ಲರೂ ಕೂಡ ಒಕ್ಕಲಿಂದ ಖಂಡಿಸ್ತೀವಿ. ಮಾನ್ಯ ಕೇಂದ್ರ ಸಚಿವರು ಹಿಂಗೆ ಕೆಲವು ದಿನಗಳಿಂದ ನಾವು ಕೈಗಾರಿಕೆಯನ್ನು ಸ್ಥಾಪನೆ ಮಾಡಲಿಕ್ಕೆ ಜಾಗದ ಕೊರತೆ ಮತ್ತೊಂದು ಅಂತ ಹೇಳ್ತಾರೆ. ಸನ್ಮಾನ್ಯ ಮದ್ದೂರಿನ ಮಾಜಿ ಶಾಸಕ ತಮ್ಮನವರು PhD ಮುಖ್ಯಸ್ಥರಾಗಿದ್ರು. ಒಂದು ಕೈಗಾರಿಕೆ ಸ್ಥಾಪನೆ ಮಾಡಬೇಕಾದ್ರೆ ಆ ಪ್ರಕ್ರಿಯೆ ಏನು, ನಮಗೆ ನಿಮ್ಮ ಸರ್ಕಾರದಲ್ಲಿ ನಿಮ್ಮ ಜಿಲ್ಲೆಯಲ್ಲಿ ನಾವು ಸ್ಥಾಪನೆ ಮಾಡುವ ಉದ್ದೇಶ ಇಟ್ಕೊಂಡಿದ್ದೀವಿ, ನಮಗೆ ಜಾಗ ಬೇಕು ಅಂತ ತೂರಿಕೆ ಏನಿದೆ ಜಾಗಕ್ಕೋಸ್ಕರ ಅಪ್ಲಿಕೇಶನ್ ಮಾಡ್ತೀವಿ. 1.5 ವರ್ಷ ಆಯಿತು. ಮಾನ್ಯ ಕೇಂದ್ರ ಸಚಿವರು ಈ ಜಿಲ್ಲೆಯ ಈ ಲೋಕಸಭಾ ಕ್ಷೇತ್ರದ ಜನಪ್ರತಿನಿಧಿಯಾಗಿ 1.5 ವರ್ಷ ಆಯಿತು. ಇಲ್ಲಿ ತನಕಲೂ ಕೂಡ ಗುರುತರವಾದ ಶಾಶ್ವತವಾದ ಯಾವುದೇ ಅಭಿಪ್ರಾಯ ಅಭಿವೃದ್ಧಿ ಕಾರ್ಯಕ್ರಮಕ್ಕೆ, ಕೈಗಾರಿಕಾ ಕಾರ್ಯಕ್ರಮಕ್ಕೆ ಮುಂದೆ ಆಗಿಲ್ಲ. ಅದರಲ್ಲೂ ಈ ಮಾಜಿ ಶಾಸಕರುಗಳು ಸುಮಾರು 2.5 ವರ್ಷಗಳ ಕಾಲ ಈ ಜಿಲ್ಲೆ ಆಗುವ ಬಗ್ಗೆ ಯಾವತ್ತೂ ಕೂಡ ದಂಗೆ ಎತ್ತಿ ಮಾತಾಡಿದವರು ಕಾರ್ಯಕರ್ತರು, ಪಾಪ ಜನತಾದಳದವರು ಕಾರ್ಯಕರ್ತರು, ರಾಜಕೀಯವಾಗಿ ನಮ್ಮ ವಿರೋಧಿಗಳೇ ಆದರೂ ಕೂಡ 2 ಬಾರಿ ಮುಖ್ಯಮಂತ್ರಿ ಆಗಿದ್ಕೊಂಡು 2006-2018ರಲ್ಲಿ ಒಬ್ಬರೇ ಒಬ್ಬರು ಕಾರ್ಯಕರ್ತರಿಗೆ ಮಂಡ್ಯ ಜಿಲ್ಲೆಯಲ್ಲಿ ಯಾವುದೇ ರಾಜಕೀಯ ಅಧಿಕಾರ ಕೊಟ್ಟಿಲ್ಲ. ನಮ್ಮ ಚಲುವರಾಯಸ್ವಾಮಿ ಅವರು ಈ ಜಿಲ್ಲೆಯಲ್ಲಿ 8 ಜನ ವರ್ಷ ದಾಖಲೆ ಸ್ವತಂತ್ರಾನಂತರ ಮಂಡ್ಯ ಜಿಲ್ಲೆ ಇತಿಹಾಸದಲ್ಲಿ ಇಷ್ಟೊಂದು ರಾಜಕೀಯ ಅವಕಾಶಗಳನ್ನ ಎಲ್ಲ ಸಾಮಾಜಿಕ ನ್ಯಾಯವನ್ನು ಒದಗಿಸಿಕೊಟ್ಟಿರ್ತಕ್ಕಂಥದ್ದು ನಮ್ಮ ಚಲುವರಾಯಸ್ವಾಮಿ ಅವರು, ನಮ್ಮ ಮುಖ್ಯಮಂತ್ರಿಗಳು, ನಮ್ಮ ಉಪಮುಖ್ಯಮಂತ್ರಿಗಳು, ನಮ್ಮೆಲ್ಲ ಶಾಸಕರ ನಾಯಕತ್ವದಲ್ಲಿ ಕೊಟ್ಟಿದ್ದಾರೆ ಜಿಲ್ಲೆಗೆ. ಇವ್ರು ಏನು ಕೊಡುಗೆ ಸ್ವಾಮಿ ಮಂಡ್ಯ ಜಿಲ್ಲೆಗೆ? 2 ಟರ್ಮು 36 ತಿಂಗಳು ಮುಖ್ಯಮಂತ್ರಿಗಳಾಗಿರೋಣ, ಯಾರು ಒಬ್ಬರನ್ನ ಚೇರ್ಮನ್ ಮಾಡ್ಕೊಡ್ರ ಮಂಡ್ಯದವರ? ಯಾರು ಇಲ್ಲ. ಇವ್ರು ಚುನಾವಣೆ ಆಗಬೇಕು, ಇವ್ರ ಅಧಿಕಾರ ಬೇಕು ಅಂದ್ರೆ ಇಡೀ ಜನತಾದಳ ಕಾರ್ಯಕರ್ತರೆಲ್ಲ ಮನೆ ಜೀತದಾರ ತರ ದುಡಿಬೇಕು. ಅವ್ರ ಅಧಿಕಾರ ಬಂದ ತಕ್ಷಣ ಕಾರ್ಯಕರ್ತರು ಇಲ್ಲ, ಯಾವುದೇ ರೀತಿಯ ಅಭಿವೃದ್ಧಿನೂ ಇಲ್ಲ. ಇದು ಅವರ ಆಡಳಿತದ ದಾಖಲೆ ಸಮೇತ ಇರತಕ್ಕಂಥ ವಿಚಾರ. ಬರೀ ಸುಳ್ಳು. ಆ ಸುರೇಶ್ ಗೌಡ ಅಂತಕ್ಕಂಥ ಮಾಜಿ ಶಾಸಕ ಹೇಳ್ತಾನೆ ಒಂದ್ ಕಡೆ 150 ಕೋಟಿ ರೂಪಾಯಿ ಎಸ್ಟಿಮೇಟ್ 400 ರೂಪಾಯಿ ಕೊಡ್ತಾರೆ ಅಂತ. ಇಂಜಿನಿಯರ್ ಇವರು ನಮ್ ಬಡ ಬೋರಗೊಂಡು ನೆಟ್ಟಿಗೆ ಹೇಳ್ತಾನೆ ಕೊಡಪಲ್ಲಿ ಎಸ್ಟಿಮೇಟ್, ಕೊಡಪಲ್ಲಿ SR ಅಂತ. ಯಾವುದೇ ತಿಳುವಳಿಕೆಯಲ್ಲಿ ಆರೋಪ ಮಾಡ್ತಾ ಇದಾರೆ, ಯಾವುದೇ ಆಡಳಿತದಲ್ಲಿ ಆರೋಪ ಮಾಡ್ತಾ ಇದಾರೆ. ಆ ಪುಟ್ಟರಾಜು ಮೊನ್ನೆ ಈ ಒಂದು 2 ವರ್ಷದಿಂದ 1 ತಿಂಗಳಿಂದ ಮುರುಗೇಗೌಡರು ಒಂದು ಸಂತಾಪ ಶ್ರದ್ಧಾಂಜಲಿ ಸಭೆಯಲ್ಲಿ ತುಂಬಾ ಸಾಮಾಜಿಕವಾಗಿ ಅಗೌರವದ ಪದ ಬಳಕೆ ಮಾಡಿದ್ರು. ನಮ್ಮ ನಾಯಕರ ಬಗ್ಗೆ ಮಾತಾಡ್ತಾರೆ ಇವರು, ನಮ್ಮ ನಾಯಕರ ಬಗ್ಗೆ ಮಾತಾಡ್ತಾರೆ. ಕೇಂದ್ರ ಸಚಿವರು ಸಭೆ ಕರೀಬೇಕು ಅನ್ನುವಂಥದ್ದು ಹೇಳ್ತಾರಲ್ಲ, ನಾನು ಕೈಗಾರಿ ಹೇಳಿಲ್ಲ. ಜಿಲ್ಲೆ ಶಾಸಕರನ್ನ, ನಮ್ಮ ನಾಯಕರನ್ನ ಕೇಂದ್ರ ಸಚಿವರು ನಮ್ಮ ರಾಜ್ಯದಲ್ಲಿ ನಮ್ಮ ರಾಜ್ಯ ಸಚಿವರು ಅತ್ಯಂತ ಉನ್ನತ ಸ್ಥಿತಿ ಅವ್ರು ಯಾಕೆ ಕರೀಲಿಲ್ಲ? 22 ವರ್ಷ ಆದ್ಮೇಲೆ ಕೇಳ್ತಾರಲ್ಲ ಈ ಮಾಜಿ ಶಾಸಕರುಗಳು, ನಮ್ ಕರೀಲಿ ನಾವು ಬರ್ತೀವಿ ಅಂತ. ಇಷ್ಟು ದಿನ ಬಂದ್ರು. ಒಂದ್ ನಿಮಿಷ ನಾನು ಮೊದಲೇ ನಾವು ಸಂಪೂರ್ಣವಾಗಿ ವಿಚಾರವನ್ನ ಮಂಡಿಸಿದ ನಂತರ ತಾವು ಕೇಳ್ತಕ್ಕಂಥ ಎಲ್ಲಾ ಸಮರ್ಥವಾಗಿ ಸಂಬಂಧಿಸುವ ತಪ್ಪನ್ನ ತಪ್ಪು ಅಂತ ಹೇಳ್ತಾ ಇಲ್ಲ. ಅವರ ಪ್ರಶ್ನೆ ಏನಿದೆ ಆ ಪ್ರಶ್ನೆಗೆ ಈಗ ನಾವು ಸಮರ್ಪಕವಾಗಿ ಉತ್ತರ ಕೊಡಲಿಕ್ಕೆ KR ಶಾಸಕರು ಹೇಳ್ತಾರೆ, ಹಾಲಿ ಶಾಸಕರು 4-5 ವರ್ಷ ಬೇಕಂತೆ 4-1-6-1 ಅಪಾಯಿಂಟ್ ಮಾಡ್ಕಕ್ಕೆ. ಉಂಟೇನ್ರಿ ಒಂದು ಸರ್ಕಾರ ಮನಸ್ಸು ಮಾಡಿದ್ರೆ
ಕೇವಲ ಒಂದು ವಾರದಲ್ಲಿ ಕ್ಯಾಬಿನೆಟ್ ಅಪ್ರೂವ್ ಮಾಡ್ಬೋದು. ಪರಮಾಧಿಕಾರ ಸರ್ಕಾರದ್ದು ಇದ್ಯಾವುದು ಗೊತ್ತಿಲ್ಲದೆ ಮಂಡ್ಯ ಜಿಲ್ಲೆಯ ಮುಗ್ಧ ಮತದಾರರ ಜನತೆಯನ್ನ ತಪ್ಪುದಾರಿಗೆ ಹೇಳ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಇದನ್ನ ನಾವು ಉಗ್ರವಾಗಿ ಖಂಡಿಸ್ತೀವಿ. ಬಹಿರಂಗ ಸವಾಲು. ಈ 2.5 ವರ್ಷಗಳಲ್ಲಿ ನಾವು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಕ್ಷೇತ್ರವಾರು ನಮ್ಮ ಶಾಸಕರು ಕೊಡ್ತಾರೆ. ದಯಮಾಡಿ 5 ವರ್ಷ ಇದ್ರಲ್ಲ, 14 ತಿಂಗಳು ಮುಖ್ಯಮಂತ್ರಿ ಆಗಿ ಕೂಡ ಆ 5 ವರ್ಷ ಏನ್ ಮಾಡೋದು ಅವರು ಕೊಡ್ಲಿ. ನೆನಪಿರ್ತದಲ್ಲ, ಕಮಲ